ಸಂಕ್ರಾಂತಿ ಹಬ್ಬ ಒಂದು ವಿಶೇಷ ದಿನ ಅಂತಲೂ ಹೇಳಬಹುದು. ಅದೇ ದಿನ ನಿಮ್ಮ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು ಎಷ್ಟು ಖುಷಿ ತರ್ತಾ ಇದೆ? ತುಂಬ ಖುಷಿ ಆಗ್ತದೆ. ವರ್ಷದ ಮೊದಲನೇ ಹಬ್ಬ, ಸೊ ಈ ಥರ ಒಂದು ಪಾಸಿಟಿವಿಟಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಆ್ಯಕ್ಚುಲಿ ಡ್ರೀಮ್ ಪ್ರಾಜೆಕ್ಟ್ ಇದನ್ನೇ ಮಾಡಬೇಕನ್ನುವಂಥದ್ದು ಇರುತ್ತೆ. ಯಾವ ಪಾತ್ರ ಮಾಡಬೇಕನ್ನುವಂಥ ಕನಸಿದ್ದೀರಾ? ಫುಲ್ ಜಾಲಿ ಆಗಿ ಇರೋ ಒಂದು ಹಿಪ್ಪಿ ಗರ್ಲ್ ಥರ ಒಂದು ಕ್ಯಾರೆಕ್ಟರು. ಇನ್ನೊಂದು ಯಾವ್ದಾದ್ರು ಪಾಲಿಟಿಷಿಯನ್ ಆಗಿ ಬಿಟ್ಟರೆ IPS ಆಫೀಸರ್. ಆ್ಯಸ್ ಆ್ಯಕ್ಟ್ರೆಸ್ ಆಗಿ ಇನ್ನೊಬ್ಬರು ಹೀರೋಯಿನ್ ನನಗೆ ಇನ್ಸ್ಪೈರ್ ಆದರು ಅಥವಾ ಐಡಲ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಬರೋಕ್ಕೆ ಅಂದರೆ ಯಾರು? ಅಡ್ಮೈರ್ ಮಾಡೋದಂದರೆ ನಾನು ಪಾರ್ವತಿ ಮೆನನ್ ಮ್ಯಾಮ್. ನಂಗೆ ಅವ್ರು ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದಲೂ ಅವ್ರದ್ದು ಯಾವುದೇ ಮೂವೀಸ್ ಇದ್ದರು, ಯಾವುದೇ ಭಾಷೆಯಲ್ಲಿದ್ದರು, ಅವ್ರು ನಾನು ತುಂಬ ಅಡ್ಮೈರ್ ಮಾಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ನಟಿಯರ ಕೊರತೆ ಏನಿಲ್ಲ, ಆದರೆ ಹೊಸ ಪ್ರತಿಭೆಗಳು ಬಂದಷ್ಟು ಹೊಸ ಚಿಲುಮೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ರುದ್ರ ಗರುಡ ಪುರಾಣ ಸಿನಿಮಾದಲ್ಲಿ ಪ್ರಿಯಾಂಕಾ ಕುಮಾರ್ ಅನ್ನುವಂಥವರು ನಟಿಯಾಗಿ ಅಭಿನಯಿಸ್ತಿದ್ದಾರೆ. ಸದ್ಯಕ್ಕೆ ಅವರ ಯಾವ ರೀತಿ ಚೆರಿಶ್ ಅಂದರೆ ಚಾರ್ಮ್ ಕ್ರಿಯೇಟ್ ಮಾಡ್ತಾರೆ ಈ ಸಿನಿಮಾ ಮೂಲಕ ಅನ್ನೋವಂಥದ್ದನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ನಮಸ್ತೆ ಪ್ರಿಯಾಂಕಾ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಸಂಕ್ರಾಂತಿ ಹಬ್ಬ ಒಂದು ವಿಶೇಷ ದಿನ ಅಂತಲೂ ಹೇಳಬಹುದು. ಅದೇ ದಿನ ನಿಮ್ಮ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು ಎಷ್ಟು ಖುಷಿ ತರ್ತಾ ಇದೆ? ತುಂಬ ಖುಷಿ ಆಗ್ತದೆ. ವರ್ಷದ ಮೊದಲನೇ ಹಬ್ಬ, ಸೊ ಈ ಥರ ಒಂದು ಪಾಸಿಟಿವಿಟಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಆ್ಯಕ್ಚುಲಿ ನಟಿಯಾಗುವಂತಹ ಆಸೆ ಹುಟ್ಕೊಂಡಿದ್ದು ಯಾವಾಗ ನಿಮಗೆ? ಚಿಕ್ಕ ವಯಸ್ಸಿಂದಲೇ ಇತ್ತು. ಅಂದರೆ ನಾನು ಇದ್ದಿದ್ದು ತೀರ್ಥಹಳ್ಳಿ ಹಾಗೆ ಹೊಸನಗರದಲ್ಲಿ. ಅಲ್ಲಿ ಪ್ರತಿ ವಾರ ನಮಗೆ ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೆ ಸಂಡೇ ಬಂದಾಗ ಅಪ್ಪ ನಮಗೆ ಯಕ್ಷಗಾನ ಅಥವಾ ನಾಟಕಕ್ಕೆ ಕರ್ಕೊಂಡು ಹೋಗೋರು. ಮನೇಲಿ TV ಎಲ್ಲ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅಲ್ಲಿ ಅವ್ರನ್ನ ನೋಡಿ 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 ನಾನು ಒಂದಿನ ಆ್ಯಕ್ಟ್ ಮಾಡಬೇಕು, ಈ ಥರ ನಾನು ಅವ್ರ ಥರ ಮಾಡಬೇಕು ಅನ್ನೋ ಒಂದು ಚಿಕ್ಕದು ಇದಾಗಿ ಬೆಳೀತಾ ಹಾಗೆ ಇಂಟ್ರೆಸ್ಟ್ ಮೂಡ್ತು. ರಿಷಿ ಸರ್ ಹಾಗೂ ನೀವು ಇಬ್ಬರು ಸೇಮ್ ಹೈಟ್, ಸೊ ಅವ್ರ ಹೈಟ್ ಮ್ಯಾಚ್ ಮಾಡುವಂಥ ಕಷ್ಟ ಏನು ಪಡಬೇಕಾಗಿಲ್ಲ ಅನಿಸುತ್ತೆ ಸಿನಿಮಾದಲ್ಲಲ್ವಾ? ನೋ, ಐ ಥಿಂಕ್ ನೀವು ಸರಿಯಾಗಿ ನೋಡಿಲ್ಲ ಅನಿಸುತ್ತೆ. ನಾವಿಬ್ಬರು ಒಂದೇ ಹೈಟ್ ಅಲ್ಲ. ಈಸ್ ಅರೌಂಡ್ 6'3" ಆ್ಯಂಡ್ ನಾನು 5'9" ಅಷ್ಟೇ. ಉದ್ದ ಕಾಣಿಸ್ತೀರಾ? ಐ ಮೀನ್ ಹೈಟ್ ಇದ್ದೀವಿ, ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್, ಬಟ್ ಅವ್ರ ಹೈಟ್ ಇಲ್ಲ ನಾನು. ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥ ಒಂದು ಝಲಕ್ ತೋರಿಸಿದ್ರು. ರಿಯಲ್ ಲೈಫಲ್ಲಿ ಎಷ್ಟು ನಂಬ್ತೀರಾ ನೀವು ಬ್ಲ್ಯಾಕ್ ಮ್ಯಾಜಿಕ್ನ? ನಂಗೆ ಆನೆಸ್ಟ್ಲಿ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರುವಾಗೆಲ್ಲೋ ಅಲ್ಲಿ ಇಲ್ಲಿ ಕೇಳಿದ್ದೀನಿ ಅಷ್ಟೇ. ಬಟ್ ಪ್ರಾಕ್ಟೀಸ್ ಎಲ್ಲ ತಪ್ಪು ಆ್ಯಕ್ಚುಲಿ. ಬಟ್ ಐ ಡೋಂಟ್ ನೋ ವೈ ಅದು ಏನಕ್ಕೆ ಮಾಡ್ತಾರೆ, ಏನಕ್ಕೆ ನಡೆಯುತ್ತೆ ಅನ್ನೋ ಅಷ್ಟೊಂದು ಡೀಟೇಲ್ ನಾನು ತಿಳ್ಕೊಳಕ್ಕೂ ಹೋಗಿಲ್ಲ. ನಂಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಸೊ ಓಕೆ, ಸಿನಿಮಾ ಸೆಟ್ಟಲ್ಲಿರ್ಬೋದು ನಿರ್ದೇಶಕರು, ನಿರ್ಮಾಪಕರು, ಈ ಒಂದು ತಂಡ ಹೊಸ ಚಿಲುಮೆ ಇರ್ಬೋದು, ಒಂದು ಏನೋ ಮಾಡಬೇಕು ಅನ್ನೋ ರೀತಿ ಹೊರಟಿರ್ತಾರೆ. ಸೊ ಇದೆಲ್ಲ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಂತು? ಇದು ನಾನು ಇನ್ನೂ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮೂವೀಸ್ನ ತುಂಬ ನನಗೆ ಭಯ ಇತ್ತು. ಸ್ಟಾರ್ಟ್ ಮಾಡಿದಾಗ ಹೇಗೆ ಮಾಡ್ತೀನಿ ಏನು ಅನ್ನೋದೊಂದು ಚಿಕ್ಕ ಭಯ ಇತ್ತು. ಬಟ್ ಸೆಟ್ಟಲ್ಲಿ ಎಲ್ಲರೂ ತುಂಬಾ ಕಂಫರ್ಟ್ ಕೊಟ್ಟಿದ್ದರು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದರು. ನಮ್ಮ ಡೈರೆಕ್ಟರ್ ಯಾವತ್ತೂ ನನಗೆ ಭಯ ಬರೋ ಥರ ಆಗಲಿ ಅಥವಾ ಹಿಂಗಲ್ಲ ಹಾಗೆ ಅಂತ ರೇಗಿದ್ದಾಗಲಿ ಆ ಥರ ಯಾವತ್ತೂ ನಿಲ್ತಿಲ್ಲ. ಎಲ್ಲರೂ ಶಾಂತಿಯಿಂದ ಚೆನ್ನಾಗೇ ನನ್ನನ್ನು ಟ್ರೀಟ್ ಮಾಡಿ ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋ ಥರ ಎಲ್ಲ ಹೆಲ್ಪ್ ಮಾಡಿ ಒಂದೊಳ್ಳೆ ಸರೌಂಡಿಂಗ್ ಕ್ರಿಯೇಟ್ ಮಾಡಿದರು. ಓಕೆ, ಈ ಪ್ರಾಜೆಕ್ಟ್ ಹೇಗೆ ಬಂತು ನಿಮ್ಮ ಹತ್ರ? ಅದನ್ನು ಯಾವ ರೀತಿ, ಯಾವ ಜಾನರ್ ಅಂತ ನೋಡಿ ಒಪ್ಕೊಂಡ್ರ ಅಥವಾ ಹೀರೋ ಯಾರು ಅಂತ ಕೇಳಿಬಿಟ್ಟು ಒಪ್ಕೊಂಡ್ರ, ಕಥೆನ ನೋಡಿ ಒಪ್ಕೊಂಡ್ರ? ನಾನು ಬ್ಯಾಡ್ ಮ್ಯಾನರ್ಸಲ್ಲಿ ಮಾಡಿದ್ದೆ ಅಲ್ಲ, ಸೊ ಅವತ್ತು ಒಂದಿನ ನಮ್ಮ ಈ ಡೈರೆಕ್ಟರ್ ನಂದಿ ಸರ್ ಒಂದು ಸಲ ನಮ್ಮ ಸೆಟ್ಟಿಗೆ ಬಂದಿದ್ದರು. ಸೊ ಅಲ್ಲಿ ಬಂದು ನನ್ನನ್ನು ನೋಡಿ ಈ ಥರ ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ ಅಂತ ನಮ್ಮ ಪ್ರೊಡ್ಯೂಸರಿಗೆ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಅದಾದಮೇಲೆ ನಾನು ಹೋಗಿ ಕತೆ ಕೇಳಿದೆ. ನಂಗೆ ಅವಾಗಿನ್ನೂ ಯಾರು ಹೀರೋ ಏನು ಅಂತೆಲ್ಲ ಏನೂ ಹೇಳಿರಲಿಲ್ಲ. ಸರಿ ಓಕೆ, ಗೊತ್ತಿರೋರ ಕಡೆಯಿಂದಲೇ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಹೋಗಿದ್ದೆ. ಆಮೇಲೆ ಸರಿ ಹೇಳಿದ್ರು, ಮುಂಚೆ ಒಂದಷ್ಟು ಮೂವೀಸ್ ಮಾಡಿರೋದು ಅವ್ರದ್ದೆಲ್ಲ ಹೇಳಿದಾಗ ಐ ವಾಸ್ ಲೈಕ್ ಓಕೆ ಆಯಿತು ಅಂತ ಹೋದೆ. ಕತೆ ಹೇಳಿದ್ರು, ಅದು ತುಂಬ ಇಷ್ಟ ಆಯಿತು. ಅಲ್ಲಿವರೆಗೂ ನನಗೆ ಯಾರು ಹೀರೋ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದೆಲ್ಲ ಓಕೆ ಆದಮೇಲೆ ನನಗೆ ರಿಷಿ ಸರ್ ಅಂತ ಗೊತ್ತಾಗಿತ್ತು. ಯಾವ ಸೀನ್ಗೆ ತುಂಬ ರೀಟೇಕ್ಸ್ ತೊಗೊಂಡಿದ್ದೀರಾ? ಆ ಥರ ಏನಿಲ್ಲ ಅನಿಸುತ್ತೆ.
ರೀಟೇಕ್ ಥರ ಎಲ್ಲ ಯಾವುದೂ ಅಷ್ಟೊಂದು ತೊಗೊಂಡಿಲ್ಲ. ಅಂದರೆ ಟೇಕ್ ತೊಗೊಳಕ್ಕಿಂತ ಮುಂಚೆ ಒಂದು ಸಲ ಮಾನಿಟರ್ ಥರ ಈ ಮಾಡಿಸ್ಬಿಡ್ತಾರೆ. ಪಾತ್ರ ತುಂಬ ಕಷ್ಟ ಆಯಿತು ಮಾಡೋ ಸಂದರ್ಭದಲ್ಲಿ. ಆ ಥರ ಯಾವುದೂ ಇಲ್ಲ. ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ಮಾನಿಟರ್ ಥರ ಮಾಡ್ತಾಯಿದ್ರು ಮುಂಚೆನೇ. ಸೊ ಒಂದು ಪ್ರಾಕ್ಟೀಸ್ ಥರ ಆದಮೇಲೆ ಟೇಕ್ ತೊಗೊಳ್ಳೋರು. ಈಗ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ಡ್ರೀಮ್ ಪ್ರಾಜೆಕ್ಟ್ ಇದನ್ನೇ ಮಾಡಬೇಕನ್ನುವಂಥದ್ದು ಇರುತ್ತೆ. ಯಾವ ಪಾತ್ರ ಮಾಡಬೇಕನ್ನುವಂಥ ಕನಸಿದ್ದೀರಾ? ಐ ಥಿಂಕ್ ಎಲ್ಲ ಥರ ಪಾತ್ರ ಮಾಡಬೇಕು ಅನ್ನೋದು ಆಸೆ ಇದೆ. ಬಟ್ ಅದರಲ್ಲಿ ಒಂದು ಫುಲ್ ಜಾಲಿ ಆಗಿ ಇರೋ ಒಂದು ಹಿಪ್ಪಿ ಗರ್ಲ್ ಥರ ಒಂದು ಕ್ಯಾರೆಕ್ಟರು. ಇನ್ನೊಂದು ಯಾವ್ದಾದ್ರು ಪೊಲಿಟಿಷಿಯನ್ ಆಗಿ ಬಿಟ್ಟರೆ IPS ಆಫೀಸರ್ ಮಾಡಿದಾರಲ್ಲ ಅದೇ ಥರ. ಆ್ಯಸ್ ಎ ಆ್ಯಕ್ಟ್ರೆಸ್ ಆಗಿ ಇನ್ನೊಬ್ಬರು ಹೀರೋಯಿನ್ ನನಗೆ ಇನ್ಸ್ಪೈರ್ ಆದರು ಅಥವಾ ಐಡಲ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಬರೋಕ್ಕೆ ಅಂದರೆ ಯಾರು? ಇಂಡಸ್ಟ್ರಿಗೆ ಬರೋಕ್ಕೆ ಅಂತ ಹೇಳಲ್ಲ, ಬಟ್ ಅವ್ರನ್ನ ಅಡ್ಮೈರ್ ಮಾಡೋದಂದರೆ ನಾನು ಪಾರ್ವತಿ ಮೆನನ್ ಮ್ಯಾಮ್. ನಂಗೆ ಅವ್ರು ತುಂಬ ಇಷ್ಟ. ನನ್ನ ಚಿಕ್ಕ ವಯಸ್ಸಿಂದಲೂ ಅವ್ರದ್ದು ಯಾವುದೇ ಮೂವೀಸ್ ಇದ್ದರು, ಯಾವುದೇ ಭಾಷೆಯಲ್ಲಿದ್ದರು, ಅವ್ರು ನಾನು ತುಂಬ ಅಡ್ಮೈರ್ ಮಾಡ್ತೀನಿ. ಇದು ಆನ್ ಸ್ಕ್ರೀನ್ ಅಷ್ಟೇ, ಆಫ್ ಸ್ಕ್ರೀನು ಅಷ್ಟೇ. ಶಿ ಈಸ್ ಅನ್ ಇನ್ಸ್ಪಿರೇಷನ್. ಸದ್ಯಕ್ಕೆ ಯಾವ್ಯಾವ ಪ್ರಾಜೆಕ್ಟ್ಗಳು ಲೈನ್ ಅಪ್ ಆಗಿವೆ? ಇವಾಗ ರುದ್ರಗರುಡ ಪುರಾಣ ಆದಮೇಲೆ ಇನ್ನೊಂದು ಮಾಡ್ತಾಯಿದ್ದೀನಿ, ನ್ಯಾಷನಲ್ ಅವಾರ್ಡ್ ಡೈರೆಕ್ಟರ್ ಮನ್ಸೂರೆ ಸರ್ ಅವ್ರ ಜೊತೆ, ದೂರತಿರಾಯಣ ಅಂತ. ಸೊ ಅದನ್ನೇನು ಕಂಪ್ಲೀಟ್ ಆಗ್ತಾಯಿದೆ, ಇನ್ನೊಂದು 3-4 ಡೇಸ್ ಶೂಟ್ ಇದೆ ಅಷ್ಟೇ. ಅದು ಇನ್ನೇನು ಜುಲೈಯಲ್ಲಿ ರಿಲೀಸ್ ಆಗುತ್ತೆ. ಅದು ಬಿಟ್ಟು ಇನ್ನು ಕತೆ ಕೇಳ್ತಾಯಿದ್ದೀನಿ. ಹೇಳಿ ಆದಷ್ಟು ಬೇಗ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡ್ತಾಯಿರಿ. ನಿಮಗೂ ಸಹ ಅಷ್ಟೇ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ಮ ಅರಸಿ ಬರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಪ್ರಿಯಾಂಕಾ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.